ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ಬನ್ನಿರಿ ಈ ದಿನ ನಾವು ಆಲಿಸಲಿರುವ ದೇವರ ವಾಕ್ಯ ಭಾಗ ಪ್ರಿಯರೇ, ನೂತನ ಸಹಚರನು, ನ್ಯೂ ಕಂಪೇನಿಯನ್. ಹೌದು ಪ್ರಿಯರೇ, ನಮ್ಮನ್ನು ಮರಣದ ದ್ವಾರದೊಳಗೆ ಸೇರಿಸದೆ ನಮ್ಮನ್ನು ಉದ್ಧರಿಸಿದ ಪುನರುತ್ಥಾನ ಯೇಸು ಕ್ರಿಸ್ತ ನಾಮದಲ್ಲಿ ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. 9ನೇ ಕೀರ್ತನೆ 13ನೇ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ಪ್ರಿಯರೇ, ದೇವರು ಮರಣದ್ವಾರದೊಳಗೆ ನಮ್ಮನ್ನು ಸೇರಿಸದೆ ನಮ್ಮನ್ನು ಉದ್ಧರಿಸುವಾತನೇ ಆಗಿದ್ದಾನೆ. ಹೌದು ಪ್ರಿಯರೇ, ಅಂತ ಪ್ರಭು ಯೇಸು ಕ್ರಿಸ್ತನಿಗೆ ನಮ್ಮನ್ನು ಮರಣದ್ವಾರದಿಂದ ತನ್ನ ಪುನರುತ್ಥಾನದ ಮೂಲಕ ನಮ್ಮ ಮರಣವನ್ನು ತನ್ನ ಮೇಲೆ, ತನ್ನ ದೇಹದ ಮೇಲೆ ತೆಗೆದುಕೊಂಡು ಆ ಮರಣದ್ವಾರವನ್ನು ಮುಚ್ಚಿದ್ದಾನೆ ಪ್ರಿಯರೇ. ಆತನನ್ನು ವಿಶ್ವಾಸುವರಿಗೆ ಪರಲೋಕ ಮಾರ್ಗವನ್ನು, ನಿತ್ಯ ಜೀವದ ಮಾರ್ಗವನ್ನು, ಆ ವಿಮೋಚನೆಯ ಮಾರ್ಗವನ್ನು, ಶಾಶ್ವತ ರಕ್ಷಣೆ ಮಾರ್ಗವನ್ನು ತೆರೆದಿದ್ದಾನೆ. ಆ ರಕ್ಷಕನಿಗೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ನೂತನ ಸಹಚರನು, ನ್ಯೂ ಕಂಪೇನಿಯನ್. ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ. ಪವಿತ್ರ ಆತ್ಮನ ಸಹಾಯ ಕೇಳಿಕೊಳ್ಳೋಣ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ನೂತನ ಸಹಚರನು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಆ ಸತ್ಯಸ್ವರೂಪಿಯಾದ ಪರಿಶುದ್ಧಾತ್ಮನೇ ನಮಗೆ ನೂತನ ಸಹಚರನಾಗಿದ್ದಾನೆ ತಂದೆ. ಯೇಸು ಹೇಳಿದನು, ತಂದೆ, ನಾನು ನಿಮ್ಮನ್ನು ಅನಾಥರನಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಹೌದು ಪ್ರಭುವೇ, ಆ ಪರಿಶುದ್ಧಾತ್ಮನನ್ನೇ ನಿಮಗೆ ಬಿಟ್ಟು ಹೋಗುತ್ತೇನೆ. ಹೌದು ಪ್ರಭುವೇ, ಆ ಪರಿಶುದ್ಧಾತ್ಮನಾದ ನೂತನ ಸಹಚರನನ್ನು ನೀವು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪುನರುತ್ಥಾನದ ಮೂಲಕ ನಮಗೆ ಆ ಮರಣದಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಪರಿಶುದ್ಧಾತ್ಮ ಯೇಸುವೆ, ನಿಮ್ಮನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ಅದೇ ಪರಿಶುದ್ಧಾತ್ಮನನ್ನು ನಮಗೆ ಕಳಿಸಿಕೊಡಲು ಸರ್ವಶಕ್ತರಾಗಿದ್ದೀರಿ. ಹೌದು, ಆ ಪರಿಶುದ್ಧಾತ್ಮನು ಬಂದಾಗ ನಮ್ಮನ್ನು ನ್ಯಾಯ, ನೀತಿ, ಅಂತಿಮ ತೀರ್ಪು ಇವುಗಳ ಕುರಿತು ಮನವರಿಕೆ ನೀಡುವನು. ಲೋಕವು ತಾಳಿದ ತಪ್ಪು ಭಾವನೆಯಿಂದ ತಿಳುವಳಿಕೆ ನೀಡುವನು. ನಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುವನು ಅಂತ ನೂತನ ಸಹಚರನಿಂದ ನಮ್ಮೆಲ್ಲರನ್ನು ಯೇಸುವೆ, ನಿಮ್ಮನ್ನು ವಿಶ್ವಾಸ ಎಲ್ಲ ಮಕ್ಕಳನ್ನು ತುಂಬಬೇಕೆಂದು ಅನುಗ್ರಹಿಸಬೇಕೆಂದು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ವಾಕ್ಯದಲ್ಲಿ ಬಂದಿರುವ ಪ್ರತಿಯೊಬ್ಬ ಮಗಳನ್ನು ದರ್ಶಿಸಿ ನಿಮ್ಮ ನೂತನ ಸಹಾಯಕನಾದ, ನಮ್ಮೆಲ್ಲರ ನೂತನ ಸಹಾಯಕನಾದ ಪ್ರಭುವನ್ನು ಸತ್ತವರಳಿಯಿಂದ ಜೀವಂತವಾಗಿ ಪುನರುತ್ಥಾನಗೊಳಿಸಿದ ದೇವರೇ, ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಬೇಕೆಂದು, ನಮ್ಮ ಸಹಾಯಕ, ಶಕ್ತಿದಾಯಕ ಗೆಳೆಯನಾಗಿ ಪರಿಶುದ್ಧಾತ್ಮನ ನೀಡಬೇಕೆಂದು, ಹೀಗೆ ಸೈತಾನ ಎಲ್ಲ ಕಾರ್ಯಗಳನ್ನು ನಾಶ ಮಾಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಹೌದು ಪ್ರೇರೆ, ನೂತನ ಸಹಚರನು ಯೇಸುವೆ 1ನೆಯ ಸಹಚರನು ಪ್ರೇರೆ, ಅಂದರೆ ರಕ್ಷಕನು, ಸಹಾಯಕನು. ಯೇಸುವಿನಂತೆ ಇರುವ 2ನೇ ಸಹಚರನು, ಸಹಾಯಕನು ಪರಿಶುದ್ಧಾತ್ಮನು. ನಾನು ಹೋಗಿ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಹೌದು ಪ್ರೇರೆ, ಹೀಗೆ ನಾವು ನೂತನ ಸಹಚರ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಾವು ಒಂದು ಹಾಡನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ವರ್ಣನೆಗೆ ಸಿಗದ ಯೇಸು, ವರ್ಣನೆಗೆ ಸಿಗದ ಯೇಸು. ನನ್ನೊಂದಿಗೆ ಏಕಮನಸ್ಸುಳ್ಳವರಾಗಿ ಹಾಡಿರಿ ಪ್ರೇರೆ. ನಾವು ಪ್ರಭುವನ್ನು ಮಹಿಮೆಪಡಿಸೋಣ. ಆ ಪ್ರಭುವಿನಲ್ಲಿರುವ ಆ ಕೃಪೆ, ಶಾಶ್ವತ ರಕ್ಷಣೆ, ಆ ಜೀವ, ಆ ಸರ್ವಾಧಿಕಾರ, ಆ ಪ್ರೀತಿಯಿಂದ ತುಂಬಿಕೊಳ್ಳೋಣ ಪ್ರೇರೆ ಯೇಸು ನಾಮದಲ್ಲಿ. ಆಮೇಲೆ ವಂದನೆಯೂ ನಿನಗೆ ನನ್ನ ವಂದನೆಯೂ, ವರ್ಣನೆಗೆ ಸಿಗದಂತ ನಿನಗೆ ನನ್ನ ವಂದನೆಯೂ ಯೇಸುವೆ, ವರ್ಣನೆಗೆ ಸಿಗದಂತ ನಿನಗೆ ನನ್ನ ವಂದನೆಯೂ, ವಂದನೆಯೂ ನಿನಗೆ ನನ್ನ ವಂದನೆಯೂ. ನಿನ್ನ ಪ್ರೀತಿನ ಹೇಗೆ ಮರೆಯುವೆ ಯೇಸುವೆ, ನಿನ್ನ ಪ್ರೀತಿ ವರ್ಣಿಸುವೆ. ನಿನ್ನ ಪ್ರೀತಿನ ಹೇಗೆ ಮರೆವೆ
ಕ್ರಿಸ್ತನೇ ನಿನ್ನ ಪ್ರೀತಿ ವರ್ಣಿಸುವೆ. ಅದರ ಆಳ ಎತ್ತರನ ಗ್ರಹಿಸಿ, ಅದರ ಆಳ ಎತ್ತರನ ಗ್ರಹಿಸಿ, ನಿನ್ನ ಪ್ರಾಣ ತ್ಯಾಗವನ್ನೇ ನೆನೆದು. ಯೇಸುವೆ ನಿನ್ನ ಪ್ರಾಣ ತ್ಯಾಗವನ್ನೇ ನೆನೆದು. ವಂದನೆಯು ನಿನಗೆ ನನ್ನ ವಂದನೆಯು. ಸರ್ವಕೃಪಾನಿಧಿ ನೀನೇ ಯೇಸುವೆ, ಸರ್ವಾಧಿಪತಿಯು ನೀನೇ. ಆಮೆನ್. ಸರ್ವಾಧಿಕಾರಿಯು ನೀನೇ, ಸರ್ವಕೃಪಾನಿಧಿಯು ನೀನೇ. ಸಭೆಗೆ ಎಲ್ಲ ಶಿರಸ್ಸು ನೀನೆ, ಸಭೆಗೆಲ್ಲ ಶಿರಸ್ಸು ನೀನೆ. ನನ್ನ ಸಂಗೀತ ಸಾಹಿತ್ಯವು ನೀನೆ. ಯೇಸುವೆ ನಮ್ಮ ಸಂಗೀತ ಸಾಹಿತ್ಯವು ನೀನೆ. ವಂದನೆಯು ನಿನಗೆ ನಮ್ಮ ವಂದನೆಯು. ಪರಿಶುದ್ಧವಾದದ್ದು ನಿನ್ನ ನಾಮ, ಪರಿಮಳ ತೈಲದಂತೆ. ಪರಿಶುದ್ಧವಾದಂಥ ನಿನ್ನ ನಾಮವು ಯೇಸಪ್ಪ, ಪರಿಮಳ ತೈಲದಂತೆ. ಪರಲೋಕದಿಂದ ಸುರಿಯಲ್ಪಟ್ಟ, ಸ್ವರ್ಗಲೋಕದಿಂದ ಹರಿದು ಬಂದ, ಪರವಶಿಸಿ ನಾನು ಹಾಡುವೆನು, ಪರವಶಿಸಿ ನಾ ಹಾಡುವೆನು. ವಂದನೆಯು ನಿನಗೆ ನನ್ನ ವಂದನೆಯು. ಮರಣ ಬಂದಿತು ಒಬ್ಬನಿಂದಲೇ, ಕೃಪೆ ಬಂದಿತು ನಿನ್ನೊಳಗಿಂದಲೇ ಸಪ. ಮರಣ ಬಂದಿತು ಒಬ್ಬನಿಂದಲೇ, ಕೃಪೆ ಬಂದಿತು ನಿನ್ನೊಳಗಿಂದಲೇ ಕ್ರಿಸ್ತನೇ. ಕೃಷಿಯಿಲ್ಲದೆ ನಿನ್ನ ಕೃಪೆ ರಕ್ಷಿಸಿತು, ಕೃಷಿಯಿಲ್ಲದೆ ನಿನ್ನ ಕೃಪೆ ರಕ್ಷಿಸಿತು. ಕೃತಜ್ಞತಾರ್ಪಣೆ ಅರ್ಪಿಸುವೆನು ಯೇಸುವೆ ನಿನಗೆ, ಕೃತಜ್ಞತಾರ್ಪಣೆ ಅರ್ಪಿಸುವೆನು. ವಂದನೆಯು ನಿನಗೆ ನನ್ನ ವಂದನೆಯು. ಸರ್ವಶಕ್ತ ತಂದೆಯಾದ ದೇವರಿಗೆ, ಸರ್ವಶಕ್ತ ದೇವ ಕುಮಾರ ಯೇಸುವಿಗೆ, ಶಕ್ತ ತಂದೆಯಾದ ದೇವರಿಗೆ, ಸರ್ವಶಕ್ತ ದೇವ ಕುಮಾರ ಯೇಸುವಿಗೆ, ಸರ್ವಶಕ್ತ ಪರಿಶುದ್ಧ ದೇವರಾತ್ಮನಿಗೆ, ಸರ್ವಶಕ್ತ ಪರಿಶುದ್ಧ ಕ್ರಿಸ್ತಾತ್ಮನಿಗೆ ವಂದನೆ ವಂದನೆ ವಂದನೆಯು. ನನ್ನ ವಂದನೆ ವಂದನೆ ವಂದನೆಯು. ವಂದನೆಯು ಯೇಸುವೆ ನಿನಗೆ ನಮ್ಮ ವಂದನೆಯು. ವಂದನೆಯು ನಿನಗೆ ನನ್ನ ವಂದನೆಯು. ವರ್ಣನೆಗೆ ಸಿಗದಂತ ನಿನಗೆ ನನ್ನ ವಂದನೆಯು. ವರ್ಣನೆಗೆ ಸಿಗದಂತ ನಿಮಗೆ ನಮ್ಮ ವಂದನೆಯು. ವಂದನೆಯು ಕ್ರಿಸ್ತೇಸುವೆ ನಿನಗೆ ನಮ್ಮ ವಂದನೆಯು. ವರ್ಣನೆಗೆ ಸಿಗದಂಥ ಯೇಸು, ಆತನಿಗೆ ನಮ್ಮ ವಂದನೆಗಳು ಸಲ್ಲಲು ಪ್ರೇರೆ. ಅನುದಿನ ಜೀವಿತದಲ್ಲಿ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಿಂದ, ಸಾಕ್ಷಿ ಜೀವಿತದಿಂದ ಆ ಪ್ರಭುವಿನ ಪ್ರೀತಿ ನಾವು ಮರೆತು ಹೋಗಲಾರುವ ಪ್ರೇರೆ. ಆ ಪ್ರೀತಿಯನ್ನು ವರ್ಣಿಸಬೇಕಾಗಿದೆ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಪ್ರೀತಿಸಿದ
ಗಾಯ ಹೊಂದಿ ಪ್ರೀತಿಸಿದ, ರಕ್ತ ಸುರಿಸಿ ಪ್ರೀತಿಸಿದ ಆ ಪ್ರೀತಿಯನ್ನು, ಅದರ ಆಳ ಎತ್ತರವನ್ನು ಗ್ರಹಿಸಿ ಆ ತ್ಯಾಗವನ್ನು ಅನುದಿನ ಜೀವಿತದಲ್ಲಿ ನೆನೆದು ಅನೇಕರಿಗೆ ಹೇಳಬೇಕಾಗಿದೆ ಪ್ರೇರೆ. ನರಕದಿಂದ ಬಿಡಿಸಿ ಪರಲೋಕಕ್ಕೆ ಸೇರಿಸಿದ ಪ್ರೀತಿ. ಹೌದು ಪ್ರೇರೆ. ಸರ್ವಕೃಪಾನಿಧಿ ಯೇಸುವೆ ಆಗಿದ್ದಾನೆ. ಸರ್ವಾಧಿಪತಿ ಯೇಸುವೆ ಆಗಿದ್ದಾನೆ ಪ್ರೇರೆ. ಸಭೆಗೆ ಎಲ್ಲ ಶಿರಸ್ಸಾಗಿದ್ದಾನೆ. ಬಂಡೆಯ ಮೇಲೆ ಕಟ್ಟಿದ ಸಭೆಗೆ ಶಿರಸ್ಸಾಗಿದ್ದಾನೆ. ಪಾತಾಳ ಲೋಕ ಶಕ್ತಿ ಜಯಿಸದಂತೆ ನಮ್ಮೆಲ್ಲರನ್ನು ಆ ಸಭೆಯಲ್ಲಿ ಶಿರಸ್ಸಿನ ದೇಹದ ಭಾಗಗಳನ್ನಾಗಿ ಮಾಡಿದ್ದಾನೆ ಪ್ರೇರೆ. ಪರಿಶುದ್ಧವಾದ ನಾಮ ಪ್ರೇರೆ ಯೇಸು ಕ್ರಿಸ್ತನದು. ಪರಿಮಳ ತೈಲದಂತೆ ಇಡೀ ಲೋಕ ವ್ಯಾಪಿಸಿದೆ. ಸ್ವರ್ಗ, ಮರ್ತ್ಯ, ಪಾತಾಳ ಲೋಕ ಎಲ್ಲ ಶಕ್ತಿಗಳು ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ತಂದೆಯಾದ ದೇವರನ್ನು ಮಹಿಮೆಪಡಿಸುತ್ತವೆ. ಹೌದು ಪ್ರೇರೆ. ಯೇಸುವಿನ ಪವಿತ್ರ ನಾಮ ಪರಿಮಳ ತೈಲದಂತೆ, ಸ್ವರ್ಗದಿಂದ ಸುರಿಯಲ್ಪಟ್ಟ ಪರಿಮಳ ತೈಲದಂತೆ ಪ್ರೇರೆ ಅನೇಕ ಆತನ ಭಕ್ತರನ್ನು ಪರವಶಿಸಿ ಆಡುವಂತೆ ಮಾಡುತ್ತದೆ. ಹಾಗೂ ಮರಣ ಬಂದಿತು ಒಬ್ಬ ಮನುಷ್ಯನಿಂದ, ಆದಾಮ ಮೊದಲನೇ ಮನುಷ್ಯ. ಆದರೆ ಕೃಪೆ, ಸತ್ಯ, ಸಂಪೂರ್ಣತೆ, ನಿತ್ಯ ಜೀವ ಯೇಸು ಕ್ರಿಸ್ತನಿಂದ ಬಂದಿತು ಪ್ರೇರೆ. ಹೌದು. ಕೃಷಿ ಇಲ್ಲದೆ ನಾವು ಹೆಚ್ಚು ಕಷ್ಟಪಡದೆ ಸೈತಾನನೊಂದಿಗೆ ನಾವು ಹೋರಾಡಲು ಸಾಧ್ಯವಿಲ್ಲ ಪ್ರೇರೆ. ನಮ್ಮ ಪರವಾಗಿ ದೇವಕುಮಾರ ಹೋರಾಡಿ ಜಯ ತಂದುಕೊಟ್ಟಿದ್ದಾನೆ. ಆ ಕೃಷಿ ಇಲ್ಲದೆ ರಕ್ಷಿಸಿದ್ದಾನೆ ಶಿಲುಬೆಯಲ್ಲಿ. ಪುನರುತ್ಥಾನ ಆಗುವ ಮೂಲಕ ಕೃತಜ್ಞತಾ ಅರ್ಪಣ ಸಲ್ಲಿಸೋಣ ಪ್ರೇರೆ. ಪ್ರಭುವಿನ ಆ ಶಿಲುಬೆ ಪ್ರೀತಿಗೆ, ಪುನರುತ್ಥಾನದ ಪ್ರೀತಿ ಶಕ್ತಿಗೆ, ತಂದೆಯಾದ ದೇವರಿಗೂ ಕುಮಾರನಾದ ದೇವರಿಗೂ ಪರಿಶುದ್ಧಾತ್ಮನಾದ ಏಕ ದೇವರಿಗೂ ವಾಕ್ಯವಾದ ಯೇಸುವಿಗೆ ಆತ್ಮಸ್ವರೂಪನಿಗೆ ಆ ವಂದನೆ ಸಲ್ಲಿಸೋಣ ಪ್ರೇರೆ. ವರ್ಣನೆಗೆ ನಿಲುಕದ ಪ್ರಭುವಿಗೆ. ಬನ್ನಿರಿ ಪ್ರೇರೆ, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ನೂತನ ಸಹಚರನು. ಹೌದು ಪ್ರೇರೆ. ನೂತನ ಸಹಚರನು, ನ್ಯೂ ಕಂಪೇನಿಯನ್ ಪ್ರೇರೆ. ಹೌದು. ಯೇಸು ನಮ್ಮೆಲ್ಲರ ನೂತನ ಸಹಚರ ಆಗಿದ್ದಾನೆ ಪ್ರೇರೆ. ಪರಿಶುದ್ಧಾತ್ಮನು ನೂತನ ಸಹಚರನಾಗಿದ್ದಾನೆ. ಈ ವಾಕ್ಯವನ್ನು ನಾವು ಪವಿತ್ರ ಗ್ರಂಥ ಭಾಗದಿಂದ ಧ್ಯಾನಿಸುವುದಾದರೆ ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಾಕ್ಯ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 16 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕನು, ಪೋಷಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಮಾತ್ರ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಹೌದು ಪ್ರೇರೆ. ಹೇಳಿದನು ಯೇಸು. ಪ್ರಭು ಇನ್ನು ಭೂಮಿ ಮೇಲಿರುವಾಗಲೇ ಪಾಪ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟು ಮರಣಿಸಿ ಪುನರುತ್ಥಾನ ಆಗುವ ಮೊದಲೇ ಈ ವಾಕ್ಯವನ್ನು ಶಿಷ್ಯರಿಗೆ ನುಡಿದಿದ್ದಾನೆ ಪ್ರೇರೆ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ, ಪ್ರಯೋಜನಕರವಾಗಿದೆ. ನಾನು ಹೋಗುವುದಿಲ್ಲವಾದರೆ ಆ ಸಹಾಯಕನು, ಸತ್ಯಸ್ವರೂಪಿ ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋಗುವುದಾದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡಬಲ್ಲೆ. ಹೌದು ಪ್ರೇರೆ. ಈಗ ಪ್ರಭು ಪುನರುತ್ಥಾನ ಆಗಿದ್ದಾನೆ. ತನಗಿಂತ ಶ್ರೇಷ್ಠವಾದ ಸಹಾಯಕನಾದ ಪರಿಶುದ್ಧಾತ್ಮನನ್ನು ಕಳಿಸಿಕೊಡುವುದಾಗಿ ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ವಿಶ್ವಾಸವಿಟ್ಟ ಪ್ರತಿಯೊಬ್ಬ ಮಗಳಿಗೂ ಕಳಿಸಿಕೊಡಲು ಸರ್ವಶಕ್ತನಾಗಿದ್ದಾನೆ. ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ. ಆಗ ತಂದೆಯಲ್ಲಿ ಕೇಳಿಕೊಳ್ಳುತ್ತೇನೆ, ತಂದೆ ದೇವರು ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ, ನನ್ನಂತಿರುವ ಸಹಾಯಕ. ನಾವು ಇತರ ಪ್ರಾರ್ಥನೆಯಂತೆ ಈ ಪ್ರಾರ್ಥನೆ ಮಾಡುವುದಕ್ಕೆ ಆಗುವುದಿಲ್ಲ ಪ್ರೇರೆ. ನಾವು ಸಾಮಾನ್ಯವಾಗಿ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 23-24 ವಾಕ್ಯದಲ್ಲಿ ಓದುತ್ತೇವೆ ಪ್ರಾರ್ಥನೆ ಕುರಿತು. ಸ್ವಾಮಿ ಮಾತನಾಡುತ್ತಾರೆ ಪ್ರಾರ್ಥನೆ ಕುರಿತು. ಏಸಪ್ಪ ಏನಂದರೆ, ಅಲ್ಲಿ ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ, ನೀವು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆದಾಯಿತೆಂದು ವಿಶ್ವಾಸಿಸಿರಿ, ಅದು ನಿಮಗೆ ಸಿಗುವುದು ಖಚಿತ ಎಂದು ನಿಮಗೆ ಹೇಳುತ್ತೇನೆಂದಿದ್ದಾನೆ. ಹೌದು, ಅದು ಇತರ ಪ್ರಾರ್ಥನೆ ಕುರಿತು ಪ್ರೇರೆ. ಆದರೆ ಪವಿತ್ರಾತ್ಮನ ಕುರಿತು ಪಡೆಯುವ ಕುರಿತು ಆ ಪ್ರಾರ್ಥನೆ ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ನನ್ನ ಪ್ರೀತಿಸೋನು, ಆಗ ತಂದೆಯಲ್ಲಿ ಬೇಡಿಕೊಳ್ಳುತ್ತೇನೆ, ಬೇರೊಬ್ಬ ಸಹಾಯಕ, ಸತ್ಯ ಸ್ವರೂಪಿ ಸಹಾಯಕನನ್ನು ಪರಿಶುದ್ಧಾತ್ಮನ ಕಳಿಸಿಕೊಡುತ್ತಿದ್ದೇನೆ ಎನ್ನುತ್ತಿದ್ದಾನೆ. ಬೇಡಿದ್ದಾಯಿತು ಪಡೆದಿದ್ದಾಯಿತು ಎನ್ನುವ ಆ ವಿಭಾಗದಲ್ಲಿ ಬರುವುದಿಲ್ಲ ಪ್ರೇರೆ. ಆಜ್ಞೆಗಳನ್ನು ನೆರವೇರಿಸಿದಾಗ ಮಾತ್ರವೇ ಪ್ರಭು ಕಳಿಸಿಕೊಡುತ್ತಾನೆ ತಂದೆಯಿಂದ. ನಂಬಿಗಸ್ತ ಆದರೆ ಮಾತ್ರ ಆಜ್ಞೆ ಕೈಗೊಳ್ಳುವುದರಲ್ಲಿ. ಹೌದು, ಹೀಗೆ ನಾವು ನೂತನ ಸಹಚರನು ವಾಕ್ಯ ಕುರಿತು ಅಂಶದ ಕುರಿತು ಮುಂದೆ ನೋಡುವುದಾದರೆ,
ಪರಿಶುದ್ಧಾತ್ಮನನ್ನು ಕಳಿಸಿಕೊಡುತ್ತೇನೆ ಎಂದಿದ್ದಾನೆ ಪ್ರಿಯರೇ. ಇಲ್ಲಿ ಯೇಸು ನಾನು ಹೋಗುವುದಾದರೆ ನಿಮಗೆ ಪ್ರಯೋಜನವಾಗಿದೆ, ತಂದೆಯ ಬಳಿಗೆ ಹೋಗುವುದು, ಇಲ್ಲದಿದ್ದರೆ ನಿಮಗೆ ಪ್ರಯೋಜನ ಇಲ್ಲ. ಪರಿಶುದ್ಧಾತ್ಮ ಬಂದ ನಂತರವೇ ನೀವು ನನ್ನಂತೆ ಧೈರ್ಯವಾಗಿ ಬಲ ಹೊಂದುತ್ತೀರಿ ದೇವರಿಗಾಗಿ ಜೀವಿಸಲು. ಇಲ್ಲದಿದ್ದರೆ ಸ್ವಾಮಿ ನಿನಗೋಸ್ಕರ ಪ್ರಾಣ ಕೊಡುತ್ತೇನೆ ಎಂದು ಹೇಳಿದಂತೆ ಪೇತ್ರನಂತೆ ಯಾರು ಗೊತ್ತಿಲ್ಲ ಎನ್ನುತ್ತೇವೆ. ಹೌದು, ಆ ಪರಿಶುದ್ಧಾತ್ಮನ ಬಲ ಪ್ರಭು ಯೇಸುವಿಗೆ ಗೊತ್ತಿದೆ ಪ್ರಿಯರೇ. ಹೌದು, ಆ ಪರಿಶುದ್ಧಾತ್ಮನಿಂದಲೇ ಪ್ರೇರಿತನಾಗಿ ಪ್ರಭು ಅರಣ್ಯದಲ್ಲಿ ಹೋಗಿ 40 ದಿವಸ ಹಗಲು ರಾತ್ರಿ ಉಪವಾಸ ಮಾಡಿದನು. ಹಾಗೂ ಪಿಶಾಚಿಯ 3 ಥರ ಶೋಧನೆ ಮಾಡಿದಾಗಲೂ ರೊಟ್ಟಿ ಮಾಡೆಂದು ಕಲ್ಲನ್ನು ರೊಟ್ಟಿ ಮಾಡೆಂದು, ಹಾಗೂ ದೇವಾಲಯ ಮೇಲಿಂದ ಧುಮುಕೆಂದು, ಹಾಗೂ ಪ್ರಪಂಚದ ಎಲ್ಲ ವೈಭವವನ್ನು ಬೆಟ್ಟದ ಮೇಲೆ ಮೂಲಕ ತೋರಿಸಿ ಸಾಷ್ಟಾಂಗ ನಮಸ್ಕಾರ ಮಾಡೆಂದು ತೋರಿಸಿದನು ಪ್ರೇರೆ, ಶೋಧನೆ ಮಾಡಿದನು. ಆದರೆ ಪ್ರಭು ಪರಿಶುದ್ಧಾತ್ಮ ಮೂಲಕ ಗೆದ್ದನು. ಹೌದು ಹೌದು ಪ್ರೇರೆ, ಆ ಪರಿಶುದ್ಧಾತ್ಮನನ್ನೇ ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆ ಪಾಪ, ಶಾಪ, ಮರಣದ ಮುಳ್ಳನ್ನು ಮುರಿದು ಎದ್ದೇಳುವ ಮೂಲಕ ನನ್ನ ಆತ್ಮವನ್ನೇ ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಹೌದು, ಅದೇ ಪರಿಶುದ್ಧಾತ್ಮನಾಗಿದ್ದಾನೆ. ಹೀಗೆ ಆ ತಂದೆಯಾದ ದೇವರು ಸೃಷ್ಟಿಕರ್ತನೆಂದು, ಹೀಗೆ ನಮ್ಮನ್ನು ಜೀವಿಸುವಂತೆ ಮಾಡುವಾತನೆಂದು ಮಾನವರೆಲ್ಲರಿಗೂ ಗೊತ್ತು ಪ್ರೇರೆ, ಅಂದರೆ ವಿಶ್ವಾಸಿಗಳಿಗೆ. ಅಷ್ಟೇ ಅಲ್ಲ, ಯೇಸು ದೇವರ ಕುಮಾರನೆಂದು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆಂದು ಕೂಡ ಗೊತ್ತಿದೆ ಶಿಲುಬೆಯಲ್ಲಿ. ಆದರೆ ಈ ತಿಂಗಳು ನಾವು ಪುನರುತ್ಥಾನ ದಿನವನ್ನು ಆಚರಿಸಿಕೊಳ್ಳುತ್ತೇವೆ. ವಿಶ್ವಾಸಿಗಳ ಜೀವಿತದೊಳಗೆ ಕೆಲಸ ಮಾಡುವಂಥ ಆ ದೇವರ ತ್ರಿತ್ವದೊಳಗೆ 3ನೇ ವ್ಯಕ್ತಿಯಾದ ಪರಿಶುದ್ಧಾತ್ಮನನ್ನು ಕುರಿತು ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ. ಅನೇಕ ವಿಶ್ವಾಸಿಗಳು, ನಾವು ಪ್ರಭುವಿನಲ್ಲಿ ವಿಶ್ವಾಸಿಗಳಾದವರು ಈ ಪರಿಶುದ್ಧಾತ್ಮನ ಕುರಿತು ಬಹಳ ಕಡಿಮೆ ತಿಳಿದುಕೊಂಡಿದ್ದೇವೆ ಪ್ರೇರೆ. ಸೇವಕರು ಕೂಡ ಎಂದು ಹೇಳಿದರೆ ಅತಿಶಯೋಕ್ತಿ ಇಲ್ಲ ಪ್ರೇರೆ, ತಪ್ಪಾಗುವುದಿಲ್ಲ. ಹೀಗೆ ಪ್ರಿಯ ಸ್ನೇಹಿತರೆ, ಪರಿಶುದ್ಧಾತ್ಮ ಒಬ್ಬ ವ್ಯಕ್ತಿ ಎಂದು, ಅದು ಇದು ವಸ್ತುವಿನ ಥರ ಎಂದು ಮಾತನಾಡುವವರಿದ್ದಾರೆ. ಹೌದು, ಪರಿಶುದ್ಧಾತ್ಮನು ಶಕ್ತಿಯೂ ಆಗಿದ್ದಾನೆ, ವ್ಯಕ್ತಿಯೂ ಆಗಿದ್ದಾನೆ ಪ್ರೇರೆ. ಹಳ ಒಡಂಬಡಿಕೆ ಗ್ರಂಥದಲ್ಲಿ ಯೆಹೆಜ್ಕೇಲ ಪತ್ರಿಕೆಯಲ್ಲಿ ಗ್ರಂಥದಲ್ಲಿ ಓದುತ್ತೇವೆ, ಯೆಹೆಜ್ಕೇಲನೊಳಗೆ ದೇವರ ಆತ್ಮ ಒಕ್ಕಲು ಇಳಿದು ಬಂದಿತ್ತು ಎಂದು ಸಂಬೋಧಿಸಲಾಗಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತ ಪ್ರಭು ಪರಿಶುದ್ಧಾತ್ಮನನ್ನು ವ್ಯಕ್ತಿ ಎಂದು, ಆತನು ಎಂದು ಸಂಬೋಧಿಸಿದ್ದಾನೆ. ಸಹಾಯಕನು, ಆದರಣಕರ್ತ, ಸತ್ಯಸ್ವರೂಪಿ ಎಂದು. ಹೌದು ಪ್ರೇರೆ, ಹೀಗೆ ನಾವು ಪರಿಶುದ್ಧಾತ್ಮನನ್ನು ಒಬ್ಬ ವ್ಯಕ್ತಿ ಎಂದು ಖಚಿತವಾಗಿ ತಿಳಿದುಕೊಳ್ಳಬೇಕಾಗಿದೆ. ಹೌದು, ಕೆಲವರು ಕ್ರೈಸ್ತರಾಗಿರ್ಬೋದು, ಪರಿಶುದ್ಧಾತ್ಮನು ಕೂಡ ಇದು ಅದು ಎಂದು ಹೇಳುವರಿದ್ದಾರೆ. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ, ಕೃಪಾಯುಗದಲ್ಲಿ, ಪುನರುತ್ಥಾನದ ಶಕ್ತಿಯ ಕಾಲದಲ್ಲಿ ಹೀಗೆ ಸಂಭವಿಸುವುದನ್ನು ನೋಡುತ್ತಿರುತ್ತೇವೆ. ಅದು ಎಷ್ಟೋ ವಿಚಾರಕರ ಪ್ರೇರೆ. ಅದು ಪಾಪವಲ್ಲವಾದರೂ ಅದು ಪವಿತ್ರಾತ್ಮನ ಕುರಿತು ಅವರಿಗೆ ಸಂಬಂಧ ಇಲ್ಲದಿರುವುದೇ ಅದಕ್ಕೆ ಕಾರಣ. ಹೀಗೆ ಆ ಪ್ರಭು ಅವರಿಗೆ ಜ್ಞಾನ ನೀಡಲೇ ಪ್ರೇರೆ, ದೈವಜ್ಞಾನ. ಯೇಸು ಪ್ರಭು ಪವಿತ್ರಾತ್ಮನನ್ನು ಆದರಣೆಕರ್ತನೆಂದು, ಸಹಾಯಕನೆಂದು ಕರೆದಿದ್ದಾನೆ ಪ್ರೇರೆ. ಬೈಬಲ್ನಲ್ಲಿ ಪರಿಶುದ್ಧಾತ್ಮ ಶಕ್ತಿಯನ್ನು ಗಾಳಿಗೆ, ಎಣ್ಣೆಗೆ, ನೀರಿಗೆ, ಅಗ್ನಿಗೆ, ವಿವಿಧ ತರಹದ ಹೆಸರುಗಳನ್ನು ಶಕ್ತಿಗೆ, ಸೃಷ್ಟಿಗೆ, ವಿಷಯಗಳಿಗೆ ಹೋಲಿಸಲಾಗಿದೆ ಪ್ರೇರೆ. ಹೌದು, ಆದರೆ ಆ ಪರಿಶುದ್ಧಾತ್ಮ ದೇವರು ನಿಜವಾಗಿ ಗಾಳಿಯಾಗಲಿ, ಅಗ್ನಿಯಾಗಲಿ, ನೀರಾಗಲಿ, ಎಣ್ಣೆಯಾಗಲಿ ಅಲ್ಲ ಪ್ರೇರೆ. ಉಪಯೋಗಿಸ್ತಾನೆ ಅವುಗಳನ್ನಷ್ಟೇ. ಆದರೆ ಸರ್ವಶಕ್ತ ಆತ, ಜೀವ ಮರಣಗಳ ಒಡೆಯ, ಭೂಮಿಯ ಮೇಲೆಲ್ಲ ಸರ್ವಶಕ್ತಿ, ದೇವರ ಸರ್ವಶಕ್ತಿಯಾಗಿದ್ದಾನೆ. ಎಲ್ಲಿ ಪರಿಶುದ್ಧಾತ್ಮ ಇರುವನೋ ಅಲ್ಲಿ ಸ್ವಾತಂತ್ರ್ಯ, ಬಿಡುಗಡೆ, ದೇವರ ಮಕ್ಕಳ ಪದವಿ. ಹೌದು ಪ್ರೇರೆ, ಸರ್ವಶಕ್ತಿವಂತನಾಗಿದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ, ಎಲ್ಲರೊಳಗೆ ವಾಸಿಸುವ, ದೇವರ ಆಲಯವನ್ನಾಗಿ ಮಾನವರನ್ನು ತಯಾರು ಮಾಡುವ ದೇವರ ಆತ್ಮ ಪ್ರೇರೆ. ಆತನ ಮೂಲಕ ನಾವು ದೇವರ ಆಲಯವಾಗುತ್ತೇವೆ. ಹೀಗೆ ಸರ್ವಶಕ್ತನಾಗಿದ್ದಾನೆ ಪರಿಶುದ್ಧಾತ್ಮ. ಪರಿಶುದ್ಧಾತ್ಮ ಸತ್ಯಸ್ವರೂಪಿಯಾದ ಆತ್ಮನೆಂದು ಕೂಡ ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ಕರೆಯಲಾಗಿದೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. 14:16 ಈತನು ದೇವರ ಪರಿಶುದ್ಧರನ್ನು ಪರಿಶುದ್ಧ ಲೇಖನಗಳ ಪ್ರಕಾರ ಆ ಬೈಬಲನ್ನು ಬರೆಯುವುದಕ್ಕೆ ಪ್ರೇರೇಪಿಸಿದ ಆತ್ಮ ಪ್ರೇರೆ. ಪರಿಶುದ್ಧ ಗ್ರಂಥವನ್ನು ದೇವಜನರನ್ನು ತುಂಬಿಸಿ ಬೈಬಲನ್ನು ಬರೆಯುವುದಕ್ಕೆ ಉತ್ತೇಜಿಸಿದ ಆತ, ಮಾತನಾಡಿ ಬರೆಸಿದ ಆತ್ಮ,
ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಕ್ರೈಸ್ತರು ದೇವರ ಮಹಿಮಾರ್ಥವಾಗಿ ಪರಿಶುದ್ಧ ಜೀವಿತ ಜೀವಿಸುವುದಕ್ಕೂ ಕೂಡ ಪರಿಶುದ್ಧಾತ್ಮನೇ ಶಕ್ತಿ ನೀಡುವ ಆತನು ಕಾರಣವನ್ನಾಗಿದ್ದಾನೆ ಪ್ರಿಯರೇ. ಇಲ್ಲದಿದ್ದರೆ ಪರಿಶುದ್ಧವಾಗಿ ಜೀವಿಸಲು ಅಸಾಧ್ಯ. ದೇವಜನರು ಯೇಸು ಕ್ರಿಸ್ತನನ್ನು ಸೇವಿಸುವುದಕ್ಕೆ, ದೇವರನ್ನು ಮಹಿಮೆಪಡಿಸುವುದಕ್ಕೂ, ನಮ್ಮ ಜೊತೆ ದೇವಜನರನ್ನು ಸೇವೆ ಮಾಡುವುದಕ್ಕೆ ಪರಿಶುದ್ಧಾತ್ಮ ವಿವಿಧ ವರಗಳನ್ನು ದಯಪಾಲಿಸುತ್ತಾನೆ ಪ್ರಿಯರೇ. ಈ ಪುನರುತ್ಥಾನದ ಮೂಲಕ, ಯೇಸುವಿನ ಪುನರುತ್ಥಾನ ಮೂಲಕ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಓದುತ್ತೇವೆ. ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 22. ಇಲ್ಲಿ ನೋಡುವುದಾದರೆ ಪರಿಶುದ್ಧಾತ್ಮನೊಂದಿಗೆ ತುಂಬಲ್ಪಟ್ಟಾಗ ಆತ್ಮ ಫಲಗಳನ್ನು ಫಲಿಸುವವರಾಗಿರುತ್ತೇವೆ ಪ್ರಿಯರೇ. ಆತ್ಮವರ, ಆತ್ಮಫಲ. ಪರಿಶುದ್ಧಾತ್ಮನು ವಿಶ್ವಾಸಿಗಳಲ್ಲಿ ಆಗಮಿಸಿದಾಗ ವರಗಳ ಮೂಲಕ ಕಾರ್ಯ ಮಾಡುತ್ತಾನೆ. ಆತ ಭಕ್ತರ, ವಿಶ್ವಾಸಿಗಳ, ಸೇವಕರ ಜೀವಿತದಲ್ಲಿ ನೆಲೆಗೊಳ್ಳುವಾಗ ಫಲಗಳನ್ನು ಫಲಿಸುವಂತೆ ಮಾಡುತ್ತಾನೆ. ಹೀಗೆ ದೇವರ ಪರಿಶುದ್ಧಾತ್ಮ ಮೂಲಕ ಬಿಟ್ಟರೆ ಯಾರು ಯೇಸು ಕ್ರಿಸ್ತನನ್ನು ಪ್ರಭುವೆಂದು ಹೇಳಲಾಗದು. ಅದು ಪ್ರಿಯರೇ, ಹೊರಗಡೆಯಿಂದ ಪ್ರಭಾವ ಇರುತ್ತದೆ, ಒಳಗಡೆ ಬಂದಿಲ್ಲ. ಪ್ರಭು ಅಂತ ಎಲ್ಲನಕ್ಕರು ಹೇಳುತ್ತಾರೆ, ಆದರೆ ಒಳಗಡೆ ಬಂದಾಗ ಫಲ ಕೊಡುತ್ತೇವೆ. ಅದು ಪ್ರಿಯರೇ, ಪರಿಶುದ್ಧಾತ್ಮ ನಮಗೆ ಆದರಣ ನೀಡುವಾತನ ಸಹಾಯಕ ಆಗಿದ್ದಾನೆ ಪ್ರಿಯರೇ. ನಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದೊಯ್ಯುವಾತನು, ಮುಂದೆ ಬರುವ ಸಂಗತಿಗಳನ್ನು ತಿಳಿಸುವಾತನು, ಬೋಧಕನೂ ಆಗಿದ್ದಾನೆ ಪ್ರಿಯರೇ. ಇದರಿಂದ ನಾವು ಆತನನ್ನು ಪ್ರೀತಿಸಬೇಕಾಗಿದೆ, ಪರಿಶುದ್ಧ ದೇವರಾತ್ಮನನ್ನು ಆರಾಧಿಸಬೇಕಾಗಿದೆ. ಕ್ರೈಸ್ತವರನ್ನು, ಪ್ರಭುವಿನಲ್ಲಿ ವಿಶ್ವಾಸಿಗಳನ್ನು ನಿಜ ಕ್ರೈಸ್ತವರನ್ನಾಗಿ, ದೇವರ ಮಕ್ಕಳನ್ನಾಗಿ ಮಾರ್ಪಡಿಸುತ್ತಾನೆ. ಹಾಗೂ ಕ್ರೈಸ್ತರು ಅದ್ಭುತವಾದ ಪರಿಶುದ್ಧಾತ್ಮನನ್ನು ತಿಳಿದು ಯಾವಾಗಲೂ ಆತನ ಸಹಾಯ ತೆಗೆದುಕೊಳ್ಳುವುದಾದರೆ, ಕೇಳಿಕೊಂಡರೆ ಅವರಿಗೆ ಯಾವಾಗಲೂ ಜಯವೇ ಪ್ರಿಯರೇ. ಅಂಥ ಜಯ ಪರಿಶುದ್ಧಾತ್ಮ ಅನುಭವಪೂರ್ವಕವಾಗಿ ನಮ್ಮ ದೇಹಾತ್ಮ ಪ್ರಾಣಗಳಲ್ಲಿ, ಜೀವಿತದಲ್ಲಿ ಅನುಗ್ರಹಿಸುತ್ತಾನೆ ಪ್ರಿಯರೇ. ಯೇಸು ಕ್ರಿಸ್ತ ನಾಮದಲ್ಲಿ ಹೀಗಾಗುವಂತೆ ತಂದೆ ದೇವರು ಅನುಗ್ರಹಿಸಲಿ. ಈ ವಾಕ್ಯ ಭಾಗದಲ್ಲಿ ಆಗಮಿಸಿದ್ದವರಿಗೆಲ್ಲರಿಗೆ ಶುಭ ಉಂಟಾಗಲಿ ಪ್ರಿಯರೇ. ಹೌದು ಪ್ರಿಯರೇ, ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ನಡೆಯುವರೆಲ್ಲರೂ ದೇವರ ಮಕ್ಕಳು. ಹೌದು ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಸರ್ವಶಕ್ತ ದೇವ ತಂದೆ, ಪ್ರಿಯ ಪರಿಶುದ್ಧಾತ್ಮನಿಗಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನನ್ನು ಆರಾಧಿಸ್ತೇವೆ ತಂದೆ, ನಿನ್ನನ್ನು ಪ್ರೀತಿಸುತ್ತೇವೆ ಸ್ವಾಮಿ. ನನ್ನೊಂದಿಗೆ ನೀನು ಯಾವಾಗಲೂ ಇರಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಪರಿಶುದ್ಧಾತ್ಮನೇ, ನಮ್ಮನ್ನು ಯಾವಾಗಲೂ ಬಿಡದೆ, ನಮ್ಮನ್ನು ಯಾವಾಗಲೂ ಪರಿಶುದ್ಧ ಜೀವಿತವನ್ನು ಜೀವಿಸುವವರನ್ನಾಗಿ, ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸುವವರನ್ನಾಗಿ ದೇವರ ರಾಜ್ಯ ಸಾರುವಂತೆ ಸಹಾಯ ಮಾಡಿ ಪರಿಶುದ್ಧಾತ್ಮನೇ. ತಂದೆ, ನಿನ್ನ ಅದ್ಭುತವಾದ ಪರಿಶುದ್ಧಾತ್ಮನಿಗಾಗಿ ವಂದನೆಗಳು, ಸ್ತುತಿ ಆರಾಧನೆ ಸಲ್ಲಿಸುತ್ತೇವೆ ತಂದೆ. ಹೀಗೆ ಸರ್ವಶಕ್ತನಾದ ನಿಮ್ಮ ಪ್ರಿಯಕುಮಾರ ರಕ್ಷಕ ಯೇಸು ಕ್ರಿಸ್ತ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹೌದು ಪ್ರಿಯರೇ, ನೂತನ ಸಹಚರನು ಯೇಸು ನೂತನ ಸಹಚರನಾಗಿದ್ದಾನೆ ಪ್ರಿಯರೇ. ಯೇಸುವಿನ ಆತ್ಮನೇ ಪರಿಶುದ್ಧ ಆತ್ಮನು ಪ್ರಿಯರೇ. ಹೌದು, ಯೇಸು ಪರಿಶುದ್ಧಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಹುಟ್ಟಿದನು. ಹೌದು, ಪರಿಶುದ್ಧಾತ್ಮನೇ ಯೇಸುವನ್ನು ಲೋಕಕ್ಕೆ ಪ್ರಕಟ ಮಾಡಿದನು. ಈಗ ಯೇಸು ಪರಿಶುದ್ಧಾತ್ಮನನ್ನು ಪುನರುತ್ಥಾನದ ಮೂಲಕ ತಂದೆಯ ಬಳಿಗೆ ಹೋಗುವುದರ ಮೂಲಕ ತಂದೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮ ನಾನೇ ಕಳಿಸಿಕೊಡುತ್ತೇನೆ, ಜೆರುಸಲೇಮಿನಲ್ಲೇ ನೀವು ಕಾದುಕೊಂಡಿರ್ರಿ. ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಯಾವುದಕ್ಕೆ? ನಾನು ಪ್ರವಾದನೆ ಗ್ರಂಥಗಳ ಮೂಲಕ ಬರೆಯಲ್ಪಟ್ಟಂತೆ ಸತ್ತು ಉಣಲ್ಪಟ್ಟು 3ನೇ ದಿನ ಜೀವಿತನಾಗಿ ಎದ್ದು ನಂತರ ಇದಕ್ಕೆಲ್ಲ ನೀವೇ ಸಾಕ್ಷಿಗಳು. ಹೌದು ಪ್ರಿಯರೇ, ನೀವು ಹೋಗಿ ಎಲ್ಲ ದೇಶದ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ತಂದೆ ಕುಮಾರ ಪರಿಶುದ್ಧಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಂಬುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವರು ದಂಡನೆಗೆ ಗುರಿಯಾಗುವರು. ಇಗೋ, ನಾನು ಎಲ್ಲ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಿಮ್ಮ ಸಂಗಡ ಇರುತ್ತೇನೆ, ಇಮ್ಮಾನುವೇಲನಾಗಿ ಎಂದು ಆಶೀರ್ವದಿಸಿ ಹೋಗಿದ್ದಾನೆ ಪ್ರಿಯರೇ. ಹೌದು, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂದು ಹೇಳಿದ್ದಾನೆ ಪ್ರಿಯರೇ. ಇಂದಿಗೂ ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ ಪ್ರಿಯರೇ. ಆ ಪ್ರಭುವಿಗೆ ಸ್ತೋತ್ರವಾಗಲಿ. ಅನಾಥರನ್ನಾಗಿ ಬಿಟ್ಟು ಹೋಗದೆ ಪರಿಶುದ್ಧ ಆತ್ಮನನ್ನು ತಂದೆಯ ಬಳಿಯಿಂದ ಕಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ಸ್ವರ್ಗದಿಂದ ಇಳಿದು ಬರುವ ಶಕ್ತಿಯಿಂದ ನೀವು ಭೂಷಿತರಾಗುವ ತನಕ, ತುಂಬಿಕೊಳ್ಳುವ ತನಕ ಇದೇ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಎಂದು ಶಿಷ್ಯರಿಗೆ ಹೇಳಿದ ಪ್ರಿಯರೇ. ಜೆರುಸಲೇಮ್ ಪಟ್ಟಣದಲ್ಲಿ ಹೌದು 10 ದಿನ ಅವರು ಕಾದುಕೊಂಡಿದ್ದರು. ಹೌದು, ಪಂಚಶತನ ದಿನದಂದು ತಂದೆ ತನ್ನ ಪ್ರಿಯ ಕುಮಾರ ಯೇಸು
ನಲ್ಲಿ ವಿಶ್ವಾಸ ಇಟ್ಟಿರುವ ಪ್ರತಿಯೊಬ್ಬರಿಗೂ ಸ್ವರ್ಗದ ಶಕ್ತಿಯನ್ನು ಆ ಪವಿತ್ರ ಆತ್ಮನನ್ನು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ನಿತ್ಯ ಜೀವಿಗಳನ್ನಾಗಿ ಮಾರ್ಪಡಿಸಲು, ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ದೇವರ ಮಕ್ಕಳನ್ನಾಗಿ ಮಾರ್ಪಡಿಸಲು ಹಾಗೂ ಸ್ವರ್ಗೀಯ ಬಾಧ್ಯತೆಗೆ ಪರಿಶುದ್ಧಾತ್ಮನೇ ಸಂಚಕಾರವಾಗಿದ್ದಾನೆ ಪ್ರೇರೆ. ಹಾಗೂ ದೇವರ ಮಕ್ಕಳ ಮೇಲೆ ಒತ್ತಲಾಗಿರುವ ದೇವರ ಮುದ್ರೆ, ಹೌದು ಪ್ರೇರೆ, ಸ್ವರ್ಗ ನರಕದ ಶಕ್ತಿಗಳು ಎಲ್ಲ ಆ ಮುದ್ರೆ ಕಂಡುಹಿಡಿತಾವೆ ಪ್ರೇರೆ. ದೇವರ ಮುದ್ರೆ, ಅವರಿಗೆ ಅಪಾಯ ಮಾಡಬಾರದು, ಅವರು ದೇವರ ಜನರು, ಹೌದು ಅಂತ ದೇವರ ಪರಿಶುದ್ಧಾತ್ಮನ ನೂತನ ಸಹಚರನ ಮುದ್ರೆ ನಿಮ್ಮೆಲ್ಲರಿಗೆ ನನಗೂ ದೊರಕುವಂತೆ ತಂದೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ತಂದೆ, ಆಮೇನ್ ಆಮೇನ್. ಪ್ರೇರಿ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಆ ಸರ್ವೋನ್ನತನಾದ ಆ ದೇವರ ಪರಿಶುದ್ಧಾತ್ಮನು ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ 3ನೇ ದಿನ ಎಬ್ಬಿಸಿದ ಪರಿಶುದ್ಧಾತ್ಮನು ಸ್ವರ್ಗದಿಂದ ತಂದೆ ವಾಗ್ದಾನ ಮಾಡಿದ ಯೇಸು ನಾಮದಲ್ಲಿ ವಾಗ್ದಾನ ಮಾಡಿ ಯೇಸು ತಂದೆ ಬಳಿಯಿಂದ ಕಳಿಸಲ್ಪಟ್ಟ ಆ ಪಂಚಶತಮದ ಅಗ್ನಿ ಜ್ವಾಲೆಯ ಮಧ್ಯೆ ಕೆನ್ನಾಲಿಗೆ ರೂಪದಲ್ಲಿ ಶಿಷ್ಯರ ಮೇಲೆ ಬಂದಿಳಿದು ಅದ್ಭುತ ವ್ಯಕ್ತಿಗಳನ್ನಾಗಿ, ದೇವರ ಶಕ್ತಿಗಳನ್ನಾಗಿ ಮಾರ್ಪಡಿಸಿದ ಪರಿಶುದ್ಧಾತ್ಮನು ನಿಮ್ಮೊಂದಿಗೂ, ನಿಮ್ಮ ಸಭೆ ಸಹವಾಸ, ನಿಮ್ಮ ಕುಟುಂಬ, ನಿಮ್ಮ ಕೈ ಕೆಲಸಗಳಲ್ಲಿ, ವಿಶ್ವಾಸ ಜೀವಿತದಲ್ಲಿ, ಪರಿಶುದ್ಧ ಜೀವಿತದಲ್ಲಿ, ಸಾಕ್ಷಿ ಜೀವಿತ ನೆಲೆಗೊಂಡಿರಲಿ ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್ ಆಮೇನ್. ಹೌದು ಪ್ರೇರೆ, ಅಂತ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ, ಎಲ್ಲರೊಂದಿಗೆ ಯೇಸು ನಾಮದಲ್ಲಿ. ಆಮೇನ್. ತಂದೆ, ಕುಮಾರ, ಪರಿಶುದ್ಧಾತ್ಮನ ಪ್ರೀತಿ, ಕೃಪೆ, ಸನ್ನಿಧಿ, ಶಾಂತಿ, ಶಕ್ತಿ, ಬಿಡುಗಡೆ, ಜಯ, ಆಶೀರ್ವಾದ ನಿಮ್ಮೊಂದಿಗಿರಲಿ. ಆಮೇನ್ ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರು ಭೇಟಿಯಾಗೋಣ. ಅಲ್ಲಿವರೆಗೆ ಪ್ರಭು ಯೇಸು ರಕ್ತದ ಸಂರಕ್ಷಣೆ, ಪುನರುತ್ಥಾನ ಶಕ್ತಿ, ಪರಿಶುದ್ಧಾತ್ಮ ನಮ್ಮೆಲ್ಲರಿಗೆ ದೇವರ ಮಕ್ಕಳ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಡೆಸಲಿ. ಆಮೇನ್ ಆಮೇನ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೇನ್ ಆಮೇನ್ ಆಮೇನ್.